everyone fine. ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದ ಮಂಡನೆ ಮಾಡಿದ್ರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗಿತ್ತು ಈ ಪ್ರಕರಣದಲ್ಲಿ, ಆ ರೀತಿಯಾಗಿ ಅನುಮತಿ ಪಡೆದುಕೊಂಡು ಇವರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. PC ಕಾಯ್ದೆ 17A ಅಡಿಯಲ್ಲಿ ಪೂರ್ವಾನುಮತಿ ಇರಬೇಕು. ಪೂರ್ವಾನುಮತಿಯಲ್ಲೂ ಕೂಡ ಪಡೆದುಕೊಂಡಿಲ್ಲ. 17A ಮಾನದಂಡ ಪಾಲನೆ ಆಗದೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಇವರು ಅನುಮತಿ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ಅನುಮತಿ ಪಡೆಯದೆ ತನಿಖೆ ಯಾವುದೇ ಕಾರಣಕ್ಕೂ ಕೂಡ ಮಾಡುವಂತಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳ ಅನುಮತಿನೇ ಇಲ್ಲ ಈ ಪ್ರಕರಣದಲ್ಲಿ. ಆದರೂ ಕೂಡ ತನಿಖೆಗೆ ಹೇಗೆ ಕೊಡ್ತಾರೆ? ಆದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ. ಸಾರ್ವಜನಿಕರ ಸೇವಕನ ಶಿಫಾರಸು ನೇಮಕಗಳ ನಿರ್ಧಾರಗಳ ಕುರಿತು ಕೂಡ ತನಿಖೆ ಆಗಬೇಕು. ಆದರೆ ಈ ಎರಡೂ ಅಂಶಗಳನ್ನು ಕೂಡ ರಾಜ್ಯಪಾಲರು ಮಾಡಿಲ್ಲ, ಸರಿಯಾಗಿ ಪಾಲನೆ ಮಾಡಿಲ್ಲ. ಪ್ರತಿವಾದಿ TJ ಅಬ್ರಹಾಂ ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆ ಅದನ್ನು ಕೂಡ ಗಮನಿಸಬೇಕು. ಅವರೇನು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗಿತ್ತು. ದೂರುದಾರರ ದೂರುಗಳನ್ನೇ ನೀವು ವಜಾಗೊಳಿಸಬೇಕು, ಅದನ್ನು ಕೂಡ ಗಮನಿಸಿ. ಆ ದೂರೇನು ಕೊಟ್ಟಿದ್ದಾರೆ ಆ ದೂರುಗಳನ್ನೇ ವಜಾಗೊಳಿಸಿ ದೂರುದಾರನನ್ನೇ ತನಿಖೆ ಮಾಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು. ನ್ಯಾಯಾಧೀಶರಲ್ಲಿ ಮನವಿ ಮಾಡಿಕೊಂಡ್ರು. ಇನ್ನು ರಾಜ್ಯಪಾಲರ ಬಳಿಯಲ್ಲಿ ತನಿಖೆಗೆ ಅವಕಾಶ ಕೇಳಿ ಸಮಯ ವ್ಯರ್ಥ ಮಾಡಿದ್ದಾರೆ. ಅಬ್ರಹಾಂಗೆ ದಂಡ ವಿಧಿಸಿ ದೂರು ವಜಾಗೊಳಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಮನವಿ ಮಾಡಿಕೊಂಡ್ರು. ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಅನುಮತಿ ಏನಿದೆ ಆ ಅನುಮತಿ ಕೊಟ್ಟಿರುವಂತಹ ವಿಚಾರವನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು, ಅದನ್ನು ರದ್ದುಪಡಿಸಬೇಕು. ಇದು ರಾಜ್ಯಪಾಲರ ಸ್ವಯಂ ಪ್ರೇರಿತ ಅನುಮತಿ. ರಾಜ್ಯಪಾಲರು ಸ್ವಯಂ ಪ್ರೇರಿತವಾಗಿ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ. 2004ರಲ್ಲೇ CM ಭಾಮೈದ ಜಮೀನು ತೆಗೆದುಕೊಂಡಿದ್ದಾರೆ. ಅದು ಎಲ್ಲ ಆಗಿ 20 ವರ್ಷ ಆಯಿತು. ಒಂದು 20 ವರ್ಷಗಳ ಸುದೀರ್ಘ ಪ್ರಕ್ರಿಯೆ ಏನಿದೆಯಲ್ಲ, ಅದಾದ ಬಳಿಕ ಇವರಿಗೆ ಈ ಒಂದು ಜಮೀನು ಸಿಕ್ಕಿದ್ದು. ಇದೆಲ್ಲ ಆದ ಬಳಿಕ ಎಲ್ಲ ದೂರುಗಳನ್ನು ಒಟ್ಟುಗೂಡಿಸಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ದೂರಿನ ವಿವರಗಳೇನಿದ್ದಾವೆ ಅವುಗಳನ್ನು ಕೂಡ ನೋಟಿಸ್ನಲ್ಲಿ ಕೊಟ್ಟಿಲ್ಲ. ಏನು ನೋಟಿಸ್ ಕೊಡಬೇಕಾದ್ರೆ ಆಗಲಾದರೂ ಹೇಳಬೇಕಾಗಿತ್ತು, ಯಾವ ಕಾರಣಕ್ಕಾಗಿ ದೂರು ಬಂತು, ಏನು ಎತ್ತ, ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಏನು ಕಾರಣ ಆಯಿತು, ಇದೆಲ್ಲವನ್ನೂ ಕೂಡ ವಿವರಣೆ ಕೊಡಬೇಕಾಗಿತ್ತು. ಆದರೆ ನೋಟಿಸ್ನಲ್ಲಿ ಎಲ್ಲೂ ಕೂಡ ವಿವರಣೆ ಕೊಟ್ಟಿಲ್ಲ. ಇದರಲ್ಲಿ CM ಅವರ ತಪ್ಪು ಮೇಲ್ನೋಟಕ್ಕೆ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇಡೀ ಪ್ರಕರಣದಲ್ಲಿ ಒಂದೇ ಒಂದು ದಾಖಲೆಗೂ ಕೂಡ CM ಸಿದ್ದರಾಮಯ್ಯ ಸಹಿ ಮಾಡಿಲ್ಲ. ಹಾಗಾದರೆ ಅವರು ಪ್ರಭಾವವನ್ನು ಬಳಸಿದ್ರು ಅಂತ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. 6 ದೂರುಗಳು ಬಾಕಿ ಇದ್ದಾವೆ. ಅಂದರೆ ಬೇರೆ ಬೇರೆ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಅನೇಕ ಪ್ರಕರಣಗಳಿದ್ದಾವೆ. 6 ದೂರುಗಳಿಗೆ ರಾಜ್ಯಪಾಲರು ಅನುಮತಿ ಕೊಡಬೇಕಾಗಿತ್ತು. ಆದರೆ ಅವುಗಳಿಗೆ ಅನುಮತಿ ಕೊಡದೇ ಇರುವಾಗ ರಾಜ್ಯಪಾಲರಿಗೆ CM ವಿರುದ್ಧ ಅನುಮತಿ ಕೊಡುವುದಕ್ಕೆ ಏನು ಅರ್ಜೆಂಟ್ ಇತ್ತು? ಆರ್ಟಿಕಲ್ 14, 21 ಈ ಎರಡೂ ಕೂಡ ನಮ್ಮ ಬಳಿ ಇರುವಂತಹ ದೊಡ್ಡ ಅಸ್ತ್ರಗಳು. ರಾಜ್ಯಪಾಲರಿಂದ ನಾವು ಇವುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ತನಿಖೆನೇ ಮಾಡದೆ ತಪ್ಪಿತಸ್ಥ ಅಂತ CM ಸಿದ್ದರಾಮಯ್ಯ ಅವರನ್ನು ನಿರ್ಧಾರ ಮಾಡುವಂಥದ್ದು ತಪ್ಪು. ತನಿಖೆಯಲ್ಲಿ ತಪ್ಪು ಸಾಬೀತಾದರೆ ಆಗ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾಗಿತ್ತಲ್ವೇ? ಮೊದಲು ತನಿಖೆ ಮಾಡಿಸ್ಬೇಕಾಗಿತ್ತು. ಹೌದಾ, ಈ ರೀತಿ ಆಯಿತು, ಏನಿದೆ ಇದರದ್ದು, ಯಾವುದಾದ್ರೂ ಒಂದು ತನಿಖಾ ವರದಿ ಬಂದಿರಬೇಕಾಗಿತ್ತು. ಇಲ್ಲ ಇವರಾದರೂ ಅದನ್ನು ತನಿಖೆಗೆ ಯಾರಾದರೂ ಅಧಿಕಾರಿಗಳು ತನಿಖೆ ಮಾಡಿದಾರಾ ಅದನ್ನಾದರೂ ನೋಡಿ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾಗಿತ್ತು. ರಾಜ್ಯಪಾಲರ ಮುಂದೆ ಹಲವಾರು ಪ್ರಾಸಿಕ್ಯೂಷನ್ ಪ್ರಕರಣಗಳು ಬಾಕಿ ಇದ್ದಾವೆ. ಇದೊಂದೇ ಪ್ರಕರಣದಲ್ಲಿ ರಾಜ್ಯಪಾಲರು ತರಾತುರಿ ನಿರ್ಧಾರ ಯಾಕೆ ಮಾಡಿದ್ರು? ಹೀಗಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ, ಇದನ್ನು ರದ್ದುಪಡಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು. ಇನ್ನು ಅದೇ ರೀತಿಯಾಗಿ ನ್ಯಾಯಾಧೀಶರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಂಭೀರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ನ್ಯಾಯಾಧೀಶರು ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಮಾನ ರಾಜ್ಯಪಾಲರು ಸ್ವತಂತ್ರವಾಗಿ ತೆಗೆದುಕೊಂಡಿದ್ದಾರೆ.